ಸ್ನೇಹಿತರೆ ನಮಸ್ಕಾರ. ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ, ಯಾವ ದಾರಿಯಲ್ಲಿ ನಡೀತಾ ಇದ್ದೇವೆ, ಹೆಜ್ಜೆಗೆ ಹೆಜ್ಜೆಯನ್ನ ಜೋಡಿಸಿ ಕರೆದುಕೊಂಡು ಹೋಗ್ತೇವೆ ಅಂತ ಹೇಳಿದ ಮಂದಿ ಕೈ ಹಿಡಿದು ಅಮೇಧ್ಯವನ್ನ ತುಳಿಸ್ತಾ ಇದ್ರು ಕೂಡ ಅದು ಅರಿವಿಗೆ ಬಂದಿಲ್ಲವೇನೋ ಎನ್ನುವ ಹಾಗೆ ನಾವು ಹೋಗ್ತಾನೆ ಇದ್ದೇವೆ. ನಮ್ಮ ದೇವಸ್ಥಾನಗಳು ಹಣ ಶೇಖರಣೆಯ ಕೇಂದ್ರಗಳಾಗಿವೆ. ಪೂಜಾರಿಗಳು ಹಣ ಪೀಕುವ ಮೀಡಿಯೇಟರ್ಗಳಾಗಿ ತಮ್ಮ ಕೆಲಸವನ್ನ ಬಿಡುವಿಲ್ಲದ ಹಾಗೆ ತೊಡಗಿಸಿಕೊಂಡು ಮುಂದುವರಿತಾನೆ ಇದ್ದಾರೆ. ಕಾಪಾಡಬೇಕಾದ ಧರ್ಮಗಳು ಕಾಡುವ ದೆವ್ವಗಳಾಗಿ ನಮ್ಮ ಮುಂದೆ ನಿಂತು ಗಹಗಹಿಸ್ತಾ ಇವೆ, ವಿಕೃತವಾದ ನೃತ್ಯವನ್ನ ಮಾಡ್ತಾ ಇವೆ. ಜಾತಿ ಜಾತಿಗಳನ್ನು ಆಧರಿಸಿದ ನಮ್ಮ ಮಠಪೀಠಗಳು ಪ್ರಜಾಪ್ರಭುತ್ವದ ಒಳಗೆ ತಮ್ಮದೇ ಆದ ಒಂದು ರಾಜಸ್ಥಾನವನ್ನ ತೆರೆದುಕೊಂಡು ವಿಜೃಂಭಣೆಯಿಂದ ಮೆರಿತಾ ಇವೆ. ಇಂತಹದ್ದೊಂದು ದುಸ್ಥಿತಿಯ ವಾತಾವರಣವನ್ನು ನಾವು ಈ ಹೊತ್ತು ನಮ್ಮ ಕಣ್ಣೆದುರುಗಳ ಮುಂದೆ ಕಾಣ್ತಾ ಇದ್ದೇವೆ. ನಮ್ಮೆಲ್ಲ ಮಠಾಧಿಪತಿಗಳು ಮಹಾರಾಜರುಗಳಾಗ್ತಾ ಇದ್ದಾರೆ. ಕಿರೀಟದ ಬದಲಿಗೆ ರೇಷ್ಮೆಯ ರುಮಾಲ್ ಬಂದಿದೆ. ಕೊಂಬು, ಕಹಳೆ, ಶಂಖ, ಜಾಗಟೆಗಳು ಸ್ವಾಗತಿಸ್ಲಿಕ್ಕೆ ಸಿದ್ಧ ಆಗ್ತಾ ಇವೆ. ಬೆಳ್ಳಿ ದಂಡಗಳನ್ನ ಹಿಡಿದುಕೊಂಡು ಅವರಿಗೆ ದಾರಿ ತೋರಿಸುವ ಗುರಿಕಾರರುಗಳು ಅವರ ಮುಂದೆ ನಿಂತಿದ್ದಾರೆ. ಒಂದಿ ಮಗದರು ಪರಾಕು ಹೇಳಲಿಕ್ಕೆ ಸಿದ್ಧವಾಗಿದ್ದಾರೆ. ಅವರು ನಡೆಯುವ ಹಾದಿಗೆ ಹೂ ಚೆಲ್ಲಿದ ಮಾರ್ಗವನ್ನ ಸಿದ್ಧಪಡಿಸಲಾಗಿದೆ. ನಡೆಮುಡಿಗಳನ್ನು ಹಾಸಲಾಗ್ತಾ ಇದೆ. ಸರ್ವಸಂಗ ಪರಿತ್ಯಾಗದ ಸಂಕೇತವಾದಂತಹ ಸರ್ವಜ್ಞ ಪೀಠದ ಮೇಲೆ ಸರ್ವಾಲಂಕಾರ ಭೂಷಿತರಾದ ಯತಿಗಳು ವಿರಾಜಮಾನರಾಗ್ತಾ ಇದ್ದಾರೆ. ತೀರಾ ನಿನ್ನೆ ಮೊನ್ನೆ ನಮ್ಮದೇ ಉಡುಪಿಯಲ್ಲಿ ನಡೆದ ಪರ್ಯಾಯ ಮಹೋತ್ಸವ ಇಂಥ ಎಲ್ಲ ಅದ್ಭುತಗಳಿಗೆ ಹೊಸದೊಂದು ಸಾಕ್ಷಿಯಾಗಿ ನಮ್ಮ ಕಣ್ಣ ಮುಂದೆ ಇವತ್ತು ನಿಂತಿದೆ. ಗೊಲ್ಲರ ಕೃಷ್ಣ ಮತ್ತು ಕುರುಬರ ಕನಕನ ಆವಾಸ ಸ್ಥಾನವಾದ ಉಡುಪಿಯ ಶ್ರೀಕೃಷ್ಣ ಮಂದಿರ ಈಗ ಈ ಹೊತ್ತು ಕೇವಲ ಒಂದು ಜನಾಂಗದ ಸ್ವತ್ತಾಗಿ, ಒಂದು ಜನಾಂಗದವರ ಆಡುಂಬಲವಾಗಿ ಪರಿವರ್ತಿತವಾಗಿ ಹೋಗಿದೆ. ಸಕಲರಿಗೂ ಸಲ್ಲಬೇಕಾದ ದೇವಾಲಯ ಅಥವಾ ದೈವಪೀಠ ಕೇವಲ ಉಡುಪಿಯ ಅಷ್ಟಮಠಗಳಿಗೆ ಮಾತ್ರವೇ ಯಾಕೆ ಸೇರಿ ಹೋಗಿದೆ? ಇದನ್ನ ಪ್ರಶ್ನೆ ಮಾಡಬೇಕಾದವರು ಯಾರು? ಒಂದು ವೇಳೆ ಪ್ರಶ್ನೆ ಮಾಡುವ ಅಧಿಕಾರವಿರುವ ಸರ್ಕಾರಗಳೇ ಏನನ್ನೂ ಮಾಡದೇ ಇರುವಾಗ, ಸರ್ಕಾರಗಳನ್ನ ನಡೆಸುವ ಮಂದಿ, ಅಧಿಕಾರ ಪೀಠವನ್ನ ಹಿಡಿದ ಮಂದಿ ಇಂತಹ ಮಠಮಾನ್ಯಗಳ ಅಡಿಯಾಳುಗಳಾಗಿ ನಿಂತಿರುವಾಗ ಪ್ರಶ್ನೆಯಾದ್ರೂ ಎಲ್ಲಿಂದ ಹುಟ್ಟಲಿಕ್ಕೆ ಸಾಧ್ಯ? ಇದು ಬಿಡಿ. ನಮ್ಮ ರಾಜ್ಯ ಸರ್ಕಾರದ ನಾಚಿಕೆಗೆಟ್ಟ ಸಚಿವೆಯೊಬ್ಬರು ಪರ್ಯಾಯ ಮಹೋತ್ಸವಕ್ಕೆ 10 ಕೋಟಿ ರೂಪಾಯಿಗಳನ್ನ ನೀಡ್ತೇನೆ ಅಂತೇಳಿ ಡಣ ಡಂಗುರ ಘೋಷಣೆಯನ್ನೇ ಮಾಡ್ತಾರೆ. ಯಾರಪ್ಪನ ಮನೆಯ ದುಡ್ಡ್ರಿ ಇದು? ಸಚಿವೆ ಏನಾದ್ರೂ ತಮ್ಮ ಖಾಸಗಿ ಖಜಾನೆಯಿಂದಲೋ ತಿಜೋರಿಯಿಂದಲೋ ತಂದು ಪರ್ಯಾಯಕ್ಕೆ ಹಣ ಕೊಡ್ತಾರ? ಜನರ ತೆರಿಗೆ ಹಣವನ್ನ ತಮಗೆ ಬೇಕೆಂದ ಹಾಗೆ, ತಮಗೆ ಬೇಕಾದವರಿಗೆ ಕೊಡ್ತೇವೆ ಅಂತ ಧಾರ್ಷ್ಟ್ಯ ತೋರಿಸುವ ಪ್ರವೃತ್ತಿ ಇದೆಯಲ್ಲ, ಇದು ನರಸತ್ತ ಸಮಾಜದ ಒಂದು ಉದಾಹರಣೆ ಅಂತ ಅನ್ಸುತ್ತೆ. ಇಂತಹ ಪ್ರಶ್ನೆಗೆ ಉತ್ತರ ಕೊಡಬೇಕಾದವರು ಯಾರು? ಮತ್ತೆ ಅದೇ, ಇಲ್ಲಿ ಪ್ರಶ್ನೆಗಳು ಮಾತ್ರವೇ ಜೀವಂತವಾಗಿರ್ತವೆ, ಉತ್ತರಗಳು ಯಾವತ್ತಿಗೂ ಕೂಡ ಹುಟ್ಟೋದೇ ಇಲ್ಲ. ದ್ವೈತ ಮತ ಸಂಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರು 800 ವರ್ಷಗಳ ಹಿಂದೆ ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿದ ಈ ಶ್ರೀಕೃಷ್ಣ ಮಠದಲ್ಲಿನ ರಾಜಾಂಗಣದಲ್ಲಿ, ಅಲ್ಲಿಯೂ ಒಂದು ರಾಜಾಂಗಣ ಇದೆ. ದೇವಸ್ಥಾನದ ಒಳಗೆ ರಾಜಾಂಗಣಗಳಿರ್ತವೆ, ಸಾಮಾನ್ಯರ ಅಂಗಣಗಳು ಇರೋದಿಲ್ಲ. ಇದನ್ನೂ ಕೂಡ ಬಹಳ ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡಬೇಕಾಗ್ತದೆ. ಇಲ್ಲಿನ ರಾಜಾಂಗಣದಲ್ಲಿ ಪರ್ಯಾಯದ ಹಿನ್ನೆಲೆಯನ್ನು ಇಟ್ಟುಕೊಂಡು ಯತಿದ್ವಯರ ಸಾರ್ವಜನಿಕ ದರ್ಬಾರನ್ನ ನಡೆಸಲಾಯಿತು. ಮಹಾರಾಜರ ದರ್ಬಾರಗಳನ್ನ ಕೇಳಿದ್ವಿ. ಈಗ ಈ ಸರ್ವಸಂಗ ಪರಿತ್ಯಾಗಿಗಳ ದರ್ಬಾರನ್ನ ನೋಡುವ ಒಂದು ಕಾಲ ನಮ್ಮ ಮುಂದೆ ಬಂದು ನಿಂತಿದೆ. ಈ ದರ್ಬಾರಿಗೆ ಬಿಡಿ, ಒಂದಷ್ಟು ಆಸ್ತಿಕ ಮಹಾಶಯರು ಸಾವಿರ ಸಂಖ್ಯೆಯಲ್ಲಿ ಬಂದರು. ಆದ್ರೆ ಈ ದರ್ಬಾರನ್ನ ನೋಡಿ ಕೃತಾರ್ಥರಾಗ್ಲಿಕ್ಕೆ ಹೋದವರಾದ್ರು ಯಾರು? ನಮ್ಮ ನಡುವಿನ ಒಬ್ಬ ಪ್ರಜ್ಞಾವಂತ ರಾಜಕಾರಣಿ ಅಂತ ನಾವು ಹೇಳಿಕೊಳ್ಳಬಹುದಾದ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್, ರೈತ ಪರವಾಗಿ ಧ್ವನಿ ಎತ್ತಿ ಜನಪರವಾಗಿ ಮಾತಾಡ್ತೀನಿ ಅಂತ ಹೇಳಿಕೊಳ್ಳುವಂತಹ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಕೇಂದ್ರದ ಸಚಿವೆಯಾಗಿರುವ
ಶ್ರೀಮತಿ ಅಥವಾ ಕುಮಾರಿ ಶೋಭಾ ಕರಂದ್ಲಾಜೆ, ಇವರ ಜೊತೆಗೆ ಬಾಲಂಗೋಚಿ ಹಾಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವ ಒಬ್ಬ ಸಚಿವೆ, ಧರ್ಮಸ್ಥಳದ ಮುಖ್ಯಸ್ಥರಾಗಿರುವಂತಹ ಡಿ ವೀರೇಂದ್ರ ಹೆಗ್ಡೆ, ಕೇಂದ್ರ ಸರ್ಕಾರದ ಕೃಪಾಶೀರ್ವಾದದೊಂದಿಗೆ ಈಗ ಅವರು ರಾಜ್ಯಸಭಾ ಸದಸ್ಯರು ಕೂಡ ಆಗ್ಬಿಟ್ಟಿದ್ದಾರೆ. ಇಂತಹ ಅಗಣ್ಯರು, ನಾನು ಬಹಳ ಸ್ಪಷ್ಟವಾಗಿ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಗಣ್ಯಾತಿ ಗಣ್ಯರು ಎನ್ನುವ ಸೋಗಿನಲ್ಲಿರುವ ಈ ಅಗಣ್ಯರುಗಳು ಕೂಡ ಈ ಯತಿದ್ವಯರ ಮುಂದೆ ಟೊಂಕ ಬಗ್ಗಿಸಿ ಎರಡೂ ಕೈಗಳನ್ನ ಜೋಡಿಸಿ ಅವರು ಕೊಡುವ ಮಂತ್ರಾಕ್ಷತೆಯನ್ನೋ ಶಾಲನ್ನೋ ಪಡೆದುಕೊಂಡು ಕೃತಕೃತ್ಯರಾಗಿ ಹೊರಗೆ ಬಂದ್ರಲ್ಲ, ಇದಕ್ಕಿಂತ ಈ ಸಮಾಜಕ್ಕೆ ಒಂದು ನಾಚಿಕೆಗೆಟ್ಟ ವ್ಯವಸ್ಥೆಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ಬೇರೆ ಅವಕಾಶ ಇದೆಯಾ? ಬಿಡ್ರಿ, ಒಂದು ಮಠದೊಳಗೆ ಯಾರು ಏನಾದ್ರೂ ಮಾಡಿಕೊಳ್ಳಿ, ಅದು ಅವರ ವೈಯಕ್ತಿಕವಾದ ವಿಚಾರಗಳು. ಅದನ್ನ ಪ್ರಶ್ನೆ ಮಾಡುವ ಅಧಿಕಾರ ನಮ್ಮ ಯಾರಿಗೂ ಇರೋದಿಲ್ಲ. ಒಂದು ಕಡೆ ಅದೇ ಇರಲಿ. ನಮ್ಮ ಎಲ್ಲ ಮಠಗಳನ್ನು ಕೂಡ ಮಾನ್ಯವನ್ನಾಗಿ ಮಾಡ್ತಾ ಇರುವ ಪರಿ ಹೀಗೆ ಸಾರ್ವಜನಿಕರಿಗೆ ಒಂದು ಹೆಬ್ಬಾಗಿಲನ್ನ ತೆರೆದು ಕೊಟ್ಬಿಡ್ತಾರೆ ನಮ್ಮ ಗಣ್ಯರು, ನಾಯಕರುಗಳು. ಇವರೆಲ್ಲ ಹೋದ್ರು, ಯತಿಗಳ ಪಾದದರ್ಶನವನ್ನ ಮಾಡಿ ತಮ್ಮೊಳಗಿದ್ದ ಪಾಪಗಳನ್ನೆಲ್ಲ ಪರಿಹರಿಸಿಕೊಂಡೆವು ಎನ್ನುವ ಭ್ರಮೆಯಿಂದ ಹೊರಗೂ ಕೂಡ ಬಂದ್ರು. ಇದು ಒಂದ್ ಕಡೆ ಇಡೋಣ. ಯತಿಗಳು ಅಂದ್ರೆ ಯಾರು? ಎಲ್ಲವನ್ನ ತ್ಯಜಿಸಿ ಐಹಿಕ ಸುಖಭೋಗಗಳನ್ನೆಲ್ಲ ತ್ಯಾಗ ಮಾಡಿ ಸರ್ವಸಂಗ ಪರಿತ್ಯಾಗಿಗಳು ಅಂತ ಅನ್ನಿಸಿಕೊಂಡು ಕೃಷ್ಣಾಜಿನವನ್ನೋ ಅಥವಾ ನೆಲಹಾಸನ್ನೋ ಉಪಯೋಗಿಸಿಕೊಂಡು ಬದುಕನ್ನ ಸಾಗಿಸಬೇಕಾದವರು, ತಮ್ಮ ಬದುಕಿನ ಉದ್ದಕ್ಕೂ ದೈವತ್ವದ ಹಾದಿಯನ್ನು ತಾವು ಹುಡುಕೊಂಡು ಶ್ರೀಸಾಮಾನ್ಯರಿಗೆ ದೇವರನ್ನ ಕಾಣುವ ಬಗೆ ಹೇಗೆ ಅಂತ ಹೇಳಿಕೊಡಬೇಕಾದ ಯತಿಗಳು ಈ ಹೊತ್ತು ಪ್ರಧಾನ ಮಂತ್ರಿಗಳಿಗಿಂತಲೂ ಪ್ರಭಾವಿಗಳಾಗಿ ಹೋಗಿದ್ದಾರೆ. ಒಂದು ಕಡೆ ಪ್ರಧಾನಮಂತ್ರಿಗಳು ಬಂದು ಅವರ ಕಾಲ ಕೆಳಗೆ ಕೂತ್ಕೊಳ್ತಾರೆ, ಇನ್ನೊಂದು ಕಡೆ ನಮ್ಮ ರಾಷ್ಟ್ರಪತಿಗಳು ಹೋಗಿ ಒಬ್ಬ ಸ್ವಾಮೀಜಿಯ ಮುಂದೆ ಮಾರುದ್ದ ದೂರದಲ್ಲಿ ನಿಂತ್ಕೊಂಡು ಕೈ ಮುಗಿದು ಅತ್ಯಂತ ವಿನೀತರಾಗಿ ನಿಲ್ತಾರೆ. ಎಷ್ಟು ದೊಡ್ಡದ್ರಿ ನಮ್ಮ ಭಾರತ. ಮೇರಾ ಭಾರತ್ ಮಹಾನ್, ಇದಕ್ಕಿಂತ ಬೇರೆ ಯಾವ ಶಬ್ದ ಹೇಳ್ಬೋದು ನಾವು? ಒಂದು ಬಿಟ್ಬಿಡಿ, ಇದು ಕೇವಲ ನಾನು ಉಡುಪಿಯ ಅಷ್ಟಮಠಗಳ ಪೈಕಿ ನಡೆದ ಪರ್ಯಾಯದ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದೇನೆ ಅನ್ನೋದಲ್ಲ ಇಲ್ಲಿ ಮುಖ್ಯ ವಿಚಾರ. ದೇಶದಲ್ಲಿರುವ ಎಲ್ಲ ಮಠಮಾನ್ಯಗಳು, ಮಠಪೀಠಗಳು ಕೂಡ ಹೀಗೇ ಆಗಿ ಹೋಗಿವೆ. ಇವತ್ತು ಯಾವ್ದಾದ್ರೂ ಒಂದು ಪ್ರಭಾವಶಾಲಿ ಕೇಂದ್ರ ಎಲ್ಲಾದ್ರೂ ಇದೆ ಅಂತ ಹೇಳಿದ್ರೆ, ಆಳುವ ಎಲ್ಲ ಸರ್ಕಾರಗಳಿಗೆ ಮೂಗುದಾರ ಹಾಕಿ ಅವ್ರನ್ನ ಕಡಿವಾಣ ಹಾಕಿ ಎಳೆಯುವ ಶಕ್ತಿ ಯಾವ್ದಾದ್ರೂ ಒಂದು ಕೇಂದ್ರಕ್ಕಿದೆ ಅಂತ ಹೇಳಿದ್ರೆ ಅದು ಇವತ್ತು ನಮ್ಮ ಮಠಮಾನ್ಯಗಳಿಗೆ ಮಾತ್ರ. ಯಾರನ್ನ ಎಲ್ಲಿಯೂ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವ್ರನ್ನ ಯಾವ್ದಾದ್ರು ಒಂದು ಮಠ ಬಗ್ಗಿಸ್ತದೆ, ಒಬ್ಬ ಮಠಾಧಿಪತಿ ಬಗ್ಗಿಸ್ತಾರೆ. ಈ ಹೊತ್ತು ನಮಗೆ ದೇವರು, ಧರ್ಮ ಮತ್ತು ಮಠಪೀಠಗಳು ಪ್ರಜಾಪ್ರಭುತ್ವದಲ್ಲಿ ರಾಜರಿಗಿಂತಲೂ ಹೆಚ್ಚಿನ ಸ್ಥಾನವನ್ನು ಪಡೆದುಕೊಂಡು ವಿರಾಜಿಸ್ತಾ ಇವೆ. ಇದಕ್ಕೆ ಏನು ಕಾರಣ? ನಾನು ಈ ವಿಚಾರವನ್ನ ಪ್ರಸ್ತಾಪ ಮಾಡುವುದರ ಜೊತೆಗೆ ಒಂದು ಸಣ್ಣ ಸಂಗತಿಯನ್ನ, ನನ್ನನ್ನು ಕಾಡುವ ಸಂಗತಿಯನ್ನ ಸುಮ್ಮನೆ ಹಂಚಿಕೊಳ್ತೇನೆ. ಉಡುಪಿಯ ಕೃಷ್ಣ ದೇವಾಲಯ ಬಹಳ ಮುಖ್ಯವಾಗಿ ಗೊಲ್ಲರ ಕೃಷ್ಣನನ್ನ ಮುಖ್ಯವಾಗಿಟ್ಟುಕೊಂಡಂತಹ ಒಂದು ಜಾಗ. ಕೃಷ್ಣನನ್ನೇ ತನ್ನೆಡೆಗೆ ತಿರುಗಿಸಿಕೊಂಡ ಒಬ್ಬ ಭಕ್ತ ಶ್ರೇಷ್ಠ ಕನಕ, ಇವರಿಬ್ಬರನ್ನ ಸಾಂಕೇತಿಕವಾಗಿಟ್ಟುಕೊಂಡವರು ಮಧ್ವಪೀಠದ ಅಷ್ಟ ಮಠಗಳಿಗೆ ಸೇರಿದ ಯತಿಗಳು. ಮಧ್ವಾಚಾರ್ಯರು ಕೂಡ ಗೊಲ್ಲರ ಕೃಷ್ಣನನ್ನೇ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇಲ್ಲಿ ಗೊಲ್ಲರ ಕೃಷ್ಣ, ಕುರುಬರ ಕನಕ ಮತ್ತು ಮಧ್ವಪೀಠದ ಪರಂಪರೆ ಮೂರೂ ಕೂಡ ಸಮ್ಮಿಳಿತವಾದ ಕಾರಣಕ್ಕಾಗಿ ಉಡುಪಿಯ ಕೃಷ್ಣ ಮಠ, ಕೃಷ್ಣ ಮಂದಿರ ಇವತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡ್ಕೊಂಡಿದೆ. ಮಾತ್ರ ಅಲ್ಲ, ಭಕ್ತ ಜನ ಮತ್ತು ವಿದ್ವಜ್ಜನರ ವಲಯದಲ್ಲಿಯೂ ಕೂಡ ಅದಕ್ಕೆ ತನ್ನದೇ ಆದಂತಹ ಗೌರವ, ಔನ್ನತ್ಯ, ಘನತೆ ಎಲ್ಲವೂ ಪ್ರಾಪ್ತ ಆಗಿದೆ. ಇಲ್ಲಿ ನನ್ನ ಪ್ರಶ್ನೆ ಇಷ್ಟೇ, ಉಡುಪಿಯ ಕೃಷ್ಣ ಮಠಗಳನ್ನ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಅಧಿಕಾರ ನನಗಾಗ್ಲಿ ಮತ್ತೆ ಯಾರಿಗಾಗ್ಲಿ ಇಲ್ಲ. ಆದರೆ ಉಡುಪಿಯ ಕೃಷ್ಣ ಮಂದಿರ ದೇವಾಲಯ, ಈ ದೇವಾಲಯವನ್ನ ಯಾಕೆ ಸರ್ಕಾರ ಮುಂದಾಗಿ ಗೊಲ್ಲರ ಕೃಷ್ಣನನ್ನ ಪ್ರತಿನಿಧಿಸುವ ಗೊಲ್ಲರಿಗೆ 4 ತಿಂಗಳ ಕಾಲ, ಕನಕನನ್ನ ಪ್ರತಿನಿಧಿಸುವ ಕುರುಬರಿಗೆ 4 ತಿಂಗಳ ಕಾಲ, ಉಳಿದ 4 ತಿಂಗಳ ಕಾಲ ಯಾರು ಪೂಜೆ ಮಾಡಿಕೊಂಡು ಪಾಪ ತಮ್ಮ ಉದರಂಭರಣ ಮಾಡ್ಕೋತಾ ಇದ್ದಾರೋ ಅವರಿಗೆ 4 ದಿನಗಳ ಕಾಲ ಬಿಟ್ಕೊಡ್ಬಾರ್ದು ಯಾಕೆ? ಇಂತಹದ್ದೊಂದು ವ್ಯವಸ್ಥೆಯನ್ನ ಮಾಡುವುದು ತಪ್ಪು ಅಂತ ಯಾಕೆ ಅಂದ್ಕೊಳ್ತೀರಾ? ಬಹುಶಃ ನಾನು ಇಂತಹ ಮಾತುಗಳನ್ನಾಡಿದ್ರೆ ನನಗೆ ನೀವು ಧರ್ಮದ್ರೋಹಿಯೋ, ದೈವದ್ರೋಹಿಯೋ, ಸಮಾಜ ದ್ರೋಹಿಯೋ ಅಥವಾ ಎಂಥದ್ದೋ ಒಂದು ವಿದ್ರೋಹದ ಪಟ್ಟವನ್ನ ಕಟ್ಟಿ ಕೂರಿಸಿ ನನ್ನನ್ನ ಒಂದು ಕಡೆಯಲ್ಲಿ ಅಹಂಕಾರಕ್ಕೆ ನನ್ನನ್ನ ಮತ್ತೊಂದು ಉದಾಹರಣೆ ಅನ್ಯವಾಗಿ ನೀವು ಬಿಂಬಿಸ್ಬೋದು. ಆದ್ರೆ ಹೇಳಬೇಕು ಅನಿಸಿದ್ದನ್ನ ಕೂಡ ಹೇಳದೆ ಹೋದ್ರೆ, ಕೇಳಿಸುವ ಕಿವಿಗಳೇ ಸತ್ತು ಹೋಗ್ಬಿಟ್ರೆ, ಹೇಳಿಕೊಳ್ಳುವ ಬಾಯಿಗಳು, ನಾಲಿಗೆಗಳು ಒಣಗಿ ಹೋಗ್ಬಿಟ್ರೆ ಮಾಡ್ಲಿಕ್ಕಾದ್ರೂ ಏನಾಗ್ತದೆ? ಹಾಗಾಗಿ ಇಂತಹದ್ದೊಂದು ಅನಿಸಿಕೆಯನ್ನ
ನಾನು ನನಗನ್ನಿಸಿದ ಹಾಗೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾಕೆ ರಾಜ್ಯ ಸರ್ಕಾರ, ಅದರಲ್ಲೂ ಈ ಹೊತ್ತು ಬಂದಿರುವ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನಾವು ಜನಪರವಾದ ಮುಖ್ಯಮಂತ್ರಿ ಅಂತ ಕರೀತೇವೆ. ಜನರ ಆಶಯಗಳಿಗೆ ಸ್ಪಂದಿಸುವ ಒಬ್ಬ ನಾಯಕ ಅಂತ ನಾವು ನಂಬಿದ್ದೇವೆ. ಮತ್ತೆ ಈ ಸರ್ಕಾರ ಕೂಡ ಮೊನ್ನೆ ಬಸವಣ್ಣನಂತಹ ಒಬ್ಬ ಕ್ರಾಂತಿ ಯೋಗಿಯನ್ನ ನಾಡಿನ ಸಾಂಸ್ಕೃತಿಕ ಹರಿಕಾರ ಅಂತ, ರಾಯಭಾರಿ ಅಂತ ಘೋಷಿಸ್ತದೆ. ಇಂತಹ ಸಂದರ್ಭದಲ್ಲಿ ನನ್ನ ರಾಜ್ಯ ಸರ್ಕಾರ ಯಾಕೆ ಉಡುಪಿಯ ಕೃಷ್ಣ ದೇವಾಲಯವನ್ನ ಈ 3 ಸಮುದಾಯಗಳಿಗೆ ಹಂಚಬಾರದು, ಹಂಚುವ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು, ಹಂಚುವ ಮುನ್ನ ಇದನ್ನ ಮುಜರಾಯಿ ವ್ಯಾಪ್ತಿಗೆ ತೆಗೆದುಕೊಳ್ಳಬಾರ್ದು ಯಾಕೆ ಅನ್ನೋದ್ರ ಬಗ್ಗೆ ಯಾಕೆ ಒಂದು ಆಲೋಚನೆ ನಡೀಬಾರದು?